ಕುಚೂರು ಈ ಕೊಂಬು ಇಷ್ಟೇ ಉದ್ದ ಇತ್ತು, ಅದೇನು ತಾಗಿ ಯಾವ ಗುಂಗಲ್ ಬಂದೋ ಏನೇನೋ. ಸೊ ಹಾನಿಯಾಗದ ಹಾಗೆ ನೋಡ್ಕೊಳ್ಬೇಕು ಗೈಸ್. ಚಿಣ್ಣಿ ಮಿಣಿ ಚಿಂತಾಮಣಿನ ನೋಡಿ ಕೆದರುತ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈಗ. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವ್ಲಾಗ್ನ ಕೊನೆ ತನಕ ನೋಡಿ. ಏನು ಬಾಬಣ್ಣ, ಏನು ಮಾಡ್ತಿದ್ದೆ ಬಾಬಣ್ಣ? ಏನೋ ಹೆದರಿದ್ಯಾ ಬಾಬಣ್ಣ? ಓನಾ ಶಣ್ಣುಮೂತಿ ಬಾಬಣ್ಣ, ಶಣ್ಣುಮೂತಿ ಬಾಬಣ್ಣ. ಮೈ ತುರ್ಕಿ ಬಂದದ್ಯಾ? ಅದೇನಾ ಮೈ ತುರ್ಕಿ ಬಾಬಣ್ಣ ಬೇಕು. ನಮ್ಮ ಮನೆ ಮಲ್ಲಿ ಎಲ್ಲೂ ಹೋಗಲಿಲ್ಲ ಮೇಯ್ಲಿಕ್ಕೆ. ಅವರು ಬಾಕಿದ್ದವರೆಲ್ಲ ಎಲ್ಲೋ ತಪ್ಪೋದ್ರು ಅಂತ ಅನ್ನಿಸ್ತದೆ. ಒಬ್ಬಳೇ ಅದೇ ನೋಡಿ, ಅಲ್ಲಿ ಮೇಯ್ತಾ ಅದೇ ನೋಡಿ. ನಿಂದೇನಾ ಬಾಬಣ್ಣ? ನಮ್ಮ ಕುಚೂರು ನೋಡಿ ಗೈಸಿ, ಎಷ್ಟೊತ್ತು ಬಿಸಿಲಲ್ಲಿ ಮಲಗಿದ್ದ, ಈಗ ತಂಪ್ಲಿಗೆ ಬಂದಾನೆ. ಸೆಕೆ ಆಯ್ತು ಇರಬೇಕು ನಮ್ಮ ಕುಚೂರಿಗೆ. ಏನು ಮಾಡೋದು, ಬಿಸಿಲಲ್ಲಿ ಮಲಗಿದ್ರೆ ಸೆಕೆ ಆಗ್ತದೆ, ತಂಪ್ಲಲ್ಲಿ ಮಲಗಿದ್ರೆ ಚಳಿ ಆಗ್ತದೆ ಅವನಿಗೆ. ಕುಚೂರು ನೋಡಿ ನೆಲ್ಗೆ ಹೆಂಗೆ ಹೊರಗೆ ತೆಗ್ದಾನಂತ. ಮಲ್ಲಿ ನೋಡಿ, ಮಲ್ಲಿ ಇಲ್ಲಿ ಬಂದು ನಿಂತದೆ. ಮೇಯೂಸು ಇಲ್ಲ, ಈ ಕಡೆ ಕೊಟ್ಟಿಗೆಗೂ ಹೋಗೋದಿಲ್ಲ, ಕೊಟ್ಟಿಗೆಗೆ ಬದ್ರು ಹೋಗ್ತಾನೂ ಇಲ್ಲ. ಇಲ್ಲಿ ಬಂದು ನಿಂತದೆ, ಇಲ್ಲಿ ಕೋಣ. ಅವರೆಲ್ಲ ಎಲ್ಲೋ ಹೋಗೋದು ಇರಬೇಕು. ಗಣೇಶ ಒಬ್ಬ ಬಂದಂಗೆ ನೋಡಿದೆ, ಎಲ್ಲೋದ ಏನೋ ಅವ ಈಗ. ಇವಳು ನೋಡಿದರೆ ಬಾಗಿಲದಲ್ಲಿ ಬಂದು ನಿಂತದೆ, ಬಾಗಿಲೆಲ್ಲ ಗೇಟ್ ಅಂದಲ್ಲಿ ನೋಡಿ. ಒಂದು ಕೊಂಬು ನೋಡಿ ಗಿಡ್ಡ, ಇನ್ನೊಂದು ಕೊಂಬು ಉದ್ದ. ಈ ಕೊಂಬು ಇಷ್ಟೇ ಉದ್ದ ಇತ್ತು, ಅದೇನು ತಾಗಿ ಮುರಿದು ಹೋಗಿತ್ತು. ಆಮೇಲೆ ಇಷ್ಟು ದೊಡ್ಡ ಬಂದದೆ ನೋಡಿ ಈಗ. ನೋಡಿ ಹೀಗೆಲ್ಲ ಆಗಿತ್ತು ಅಂತ ಹೇಳಿದರೆ ಫುಲ್ಲು ರಕ್ತ ಇಳಿತಿತ್ತು ಆವಾಗ. ಆಮೇಲೆ ತನ್ನಷ್ಟಕ್ಕೆ ಕಡಿಮೆ ಆಗಿ ಹೀಗಾಗದೆ ಈಗ. ಮೊದಲು ಹಿಂಗಿತ್ತು, ಚೆಂದ ಕಾಣ್ತಿತ್ತು ಮೊದಲು ನಮ್ಮ ಮಲ್ಲಿ. ಹೀಗೆ ನೋಡಿ, ಈ ಕೊಂಬು ಇದರಷ್ಟೇ ಉದ್ದ ಬಂದರೆ ಚೆಂದ ಕಾಣ್ತದೆ. ಮಲ್ಲಿ 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 ಗೈಸ್, ನಮ್ಮ ಕೋಳಿಗಳೆಲ್ಲ ತೋಟದಲ್ಲಿ ಮೇಯ್ತಾ ಅವ್ರೆ ನೋಡಿ. ಹುಲ್ಲನ್ನೆಲ್ಲ ಹರರ್ಕ ತಿಂದರು. ಹುಲ್ಲು ತಿನ್ನೋದು, ಆಮೇಲೆ ಇಲ್ಲಿ ಅಡಿಕೆ ಗಿಡದ ಬುಡದಾಗೆ ಗೊಬ್ಬರ ಹಾಕಿರ್ತೆ ಅಲ್ಲ, ಅದನ್ನೆಲ್ಲ ಕೆದರಿ ಇಡೀ ಊರಿಗೂ ಮಾಡೋದು ಗೊಬ್ಬರನ. ಇದೇ ಕೆಲಸ ಮಾಡ್ತಾ ಇರ್ತಾರೆ ಇವರು. ಈಗ 3 ಗಂಟೆ ಆಗದೆ. ನಾನೀಗ ತೋಟಕ್ಕೆ ಬಂದಿದೆ ಯಾಕಂದರೆ ಇದು ಹಾಳೆಯನ್ನು ಕಡ್ಕೊಂಡು ಹೋಗುವ ಅಂತ ಕರುಗಳಿಗೆ. ನೋಡಿದರೆ ಗೈಸ್, ನಾನು ಮೊಬೈಲ್ ಒಂದೇ ತಗೊಂಡು ಬಂದುಬಿಟ್ಟೆ. ಕತ್ತಿಯನ್ನು ತರೋಕೆ ಮರೆತುಬಿಟ್ಟೆ. ಹಾಗೆ ಈಗ ಗೇಟ್ ವಾಲ್ ಒಂದನ್ನು ಚೇಂಜ್ ಮಾಡಿದೆ. ಈಗ ಗೇಟ್ ವಾಲ್ ಒಂದನ್ನು ಚೇಂಜ್ ಮಾಡಿ ಹಾಗೆ ಹಾಳೆಯೊಂದನ್ನು ನೋಡ್ಕೊಂಡು ಈಗ ಮತ್ತೆ ಹೋಗಿ ಕತ್ತಿಯನ್ನು ತಗೊಂಡು ಬರ್ತೆ. ಯಾಕಂತಂದರೆ ಹಾಳೆಯನ್ನು ಕಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರೋದು. ಯಾವ ಗುಂಗಲ್ ಬಂದೋ ಏನೇನೋ. ಸೊ
ಈಗ ಮತ್ತೊಂದು ಡಬಲ್ ಕೆಲಸ ಗೈಸ್. 2-3 ಹಾಳೇನು ಬಿದ್ದದೆ, ಸೊ ಅದನ್ನೇ ಕಡ್ಕೊಂಡು ಹೋಗಬೇಕು. ಹಾಗೆ ಗೈಸ್, ಇವತ್ತು ಗೌರಿ ಮತ್ತು ಬೋಡಿ ಇಬ್ಬರನ್ನ ಬಿಟ್ಟು ಬಾಕಿದವರೆಲ್ಲರೂ ಬಂದಾರೆ ಈಗ ಕೊಟ್ಟಿಗೆ. ಸೊ ಅವರಿಗೂ ಆಗಬೇಕು ಈಗ ಹಾಳೆ. ಒಂದು ಸ್ವಲ್ಪ ಸ್ವಲ್ಪ ಸಿಗ್ತದೆ ನಂದಿನಿಗೆ ಮತ್ತು ವಾಣಿಗೆ, ಈಗ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಆಮೇಲೆ ಬೆಳಿಗ್ಗೆ ಟೈಮ್ನಲ್ಲಿ ಒಂದು ಸ್ವಲ್ಪ ಹುಲ್ಲನ್ನು ಹಾಕಿದರು, ಈಗ ಒಂದು ಸ್ವಲ್ಪ ಹಾಕಿ ಮ್ಯಾನೇಜ್ ಮಾಡೋದು. ಈಗ ಸಂಜೆ ಆಗ್ತಾನೂ ಬಂತಲ್ಲ, ಆಗಲೇ ಹೇಳಿದೆ ನೋಡಿ ಕೋಳಿಗಳೆಲ್ಲ ಗೊಬ್ಬರಕ್ಕೆ ಹೆದರ್ತಿರ್ತಾರಂತ. ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು ನೋಡಿ. ಎಲ್ಲ ಹೊಸದಾಗಿ ಬೇರು ಬಂದಿರ್ತದೆ ನೋಡಿ ಅಡಿಕೆ ಗಿಡದ್ದು, ಎಲ್ಲ ಹರಿದಾಗ್ತಾ ಈಗ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಗೈಸ್. ಕೋಳಿನೂ ಬೇಕು, ಅಡಿಕೆ ಗಿಡನೂ ಬೇಕು, ಎರಡಕ್ಕೂ ಹಾನಿಯಾಗದ ಹಾಗೆ ನೋಡ್ಕೊಳ್ಬೇಕು ಗೈಸ್. ಸೊ ಎಂತ ಮಾಡ್ಲಿಕ್ಕೆ ಆಗೋಲ್ಲ. ಲಾಸ್ಟ್ ಇಯರು ಹೀಗೆ ಆಗಿತ್ತು, ಗೊಬ್ಬರ ಹಾಕಿದವಾಗ ಇವರು ಬೇರೆ ಎಲ್ಲ ಹರಿದು ಹಾಕಿದರು. ಈ ಸಾರಿನೂ ಹೀಗೆ. ಚಿಣಿಮಿಣಿ ಚಿಂತಾಮಣಿನೂ ನೋಡಿ ಕೆದರ್ತದೆ ಅಡಿಕೆ ಗಿಡದ ಬುಡ್ತಾಗಿ ಹೋಗ್ಕೊಂಡು. ಎಲ್ಲರೂ ಅದೇ ಕೆಲಸ, ಒಬ್ಬೊಬ್ಬರಿಗೆ ಒಂದೊಂದು ಅಡಿಕೆ ಗಿಡ ಕೊಟ್ಟು ಬಿಡುವ. ಈಗ ಅವರೇ ಗುತ್ತಿಗೆ ತಗೊಳ್ಳಿ ನೋಡಿ. ದನಗಳೆಲ್ಲ ಬಂದರು, ಅವರನ್ನೆಲ್ಲ ಕಟ್ ಹಾಕಿ ಆಯಿತು. ಹಾಗೆಯೇ ಗೈಸ್, ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್.